ಮನೆ ಊಟ ತರ నేను ವ್ಯಾಪಾರಕ್ಕೋಸ್ಕರ ಮಾಡೋರಲ್ಲ. ಅವರು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಕೆಲವು ಕಡೆ ಅಷ್ಟು ನೀಟ್ನೆಸ್ ಇರಲ್ಲ. ಜನ ಜಾಸ್ತಿ ಇದ್ರೆ ಊಟನೂ ಕ್ವಾಂಟಿಟಿ ಕಡಿಮೆ ಮಾಡ್ತಾರೆ. ಇಲ್ಲ ಆ ಥರ ಏನಿಲ್ಲ, ಚೆನ್ನಾಗಿದೆ. ಫುಡ್ ಒಳ್ಳೆ ಮನೆ ಫುಡ್ ತರ ಇರುತ್ತೆ. ಅದಕ್ಕೊಂದಕ್ಕೋಸ್ಕರ ನಾವು ಲೈಕ್ ಮಾಡಿ ಇಲ್ಲಿ ಬರ್ತಾ ಇರ್ತೀವಿ ಯಾವಾಗೂ ರೆಗ್ಯುಲರ್ ಆಗಿ. ಮನೆಯಲ್ಲಿ ಮುದ್ದೆ ಮಾಡ್ದಂಗ್ ಮಾಡಿರ್ತಾರೆ, ಸಾಂಬಾರು, ಎಗ್, ನಾನ್ ವೆಜ್ ಎಲ್ಲ ಚೆನ್ನಾಗಿರುತ್ತೆ. ಹೋಟೆಲ್ ಬಿಸ್ನೆಸ್ ಮಾಡ್ತಾನೆ ಸೈಡ್ ತಗೊಂಡಿದ್ದು. ಮತ್ತೆ ನಮ್ಮ ಯಜಮಾನ್ರು ಎಲ್ಲ ಹಾಕಿ ಸೈಡ್ ತಗೊಂಡ್ ಮನೆಗೆ ನಮ್ಮ ಸೂರಿ ಸಂತೆ ಚಾನೆಲ್ ನ ನೋಡ್ತಾ ಇರೋಂತ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ. ನಾವು ಎಷ್ಟೋ ಜನ ಹೆಣ್ಮಕ್ಳ ಕಥೆಯನ್ನು ಕೇಳಿರ್ತೀವಿ. ತಮ್ಮ ಜೀವನವನ್ನು ರೂಪಿಸ್ಕೊಳ್ಳೋದಿಕ್ಕೆ ಅಥವಾ ಏನಾದ್ರೂ ಮಾಡ್ಬೇಕು ಅನ್ನೋ ಉತ್ಸಾಹಕ್ಕೆ ಕೆಲವರು ಹೋಟೆಲ್ನ ಮಾಡ್ತಾರೆ. ಕೆಲವು ಕಾರಣಾಂತರದಿಂದ ಹೋಟೆಲ್ ಲಾಸ್ ಆಗುತ್ತೆ. ಹಾಗಂತೇಳಿ ಅವರು ಧೃತಿಗೆಡಲ್ಲ, ಮತ್ತೆ ಅದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಮತ್ತೆ ಪುಟ್ಟದಾಗ ಒಂದು ಹೋಟೆಲ್ನ ಸ್ಟಾರ್ಟ್ ಮಾಡ್ತಾರೆ. ಅದರಲ್ಲಿ ಯಶಸ್ಸನ್ನ ಕಾಣ್ತಾರೆ. ಸೊ ಬನ್ನಿ, ಇವತ್ತು ಅಂಥವ್ರು ಒಂದು ಮೋಟಿವೇಶನಲ್ ಕಥೆಯನ್ನ ತಮ್ಗೆ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ. ಇವರು ರತ್ನಮ್ಮ ಅವರು ಅಂತ. ಇವರು ಮೂಲತಃ ಶಿವಮೊಗ್ಗದವರು. ಬೆಂಗಳೂರಿನ ಚಿಕ್ಕೇಗೌಡನ ಪಾಳ್ಯದಲ್ಲಿ ಪುಟ್ಟದಾಗಿ ಒಂದು ಹೋಟೆಲ್ನ ಮಾಡ್ಕೊಂಡಿದ್ದಾರೆ, ಶ್ರೀ ಗುರುಕೃಪಾ ಹೋಟೆಲ್ ಅಂತ. ಅವರು ಊಟ ತಿಂಡಿ ಹೇಗ್ ಮಾಡ್ತಾರೆ, ಸಾರಿ ತಿಂಡಿ ಇರಲ್ಲ, ಅವ್ರ ಊಟ ಮಾತ್ರ. ವೆಜ್ ಇರುತ್ತೆ, ನಾನ್ ವೆಜ್ ಇರುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಅಲ್ಲಿ ಊಟ ಮಾಡ್ತಾ ಅವ್ರ ಕಥೆಯನ್ನು ಕೇಳ್ಕೊಂಬರೋಣ. ಈ ತರ ವಿಶೇಷವಾದ ವಿಡಿಯೋಗಳನ್ನ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಲೋ, ನಮಸ್ಕಾರ ಬ್ರದರ್. ಹಲೋ, ಏನ್ ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್, ಏನ್ ಮಾಡ್ತಾ ಇದ್ದೀರಾ ನೀವು? ನಾವು ಮೆಕ್ಯಾನಿಕ್. ಎಲ್ಲಿ? ಇಲ್ಲೇ ಬೈನ್ಪಳ್ಳಿ. ಗ್ಯಾರೇಜ್ ಇದೆಯಾ? ಟೂ ವೀಲರ್ ಕಾರ? ಟೂ ವೀಲರ್. ಓಕೆ. ಸೊ ಹೇಗಿದೆ ಊಟ ಇಲ್ಲಿ? ಊಟ ಅಂತೂ ಸೂಪರ್ ಆಗಿರುತ್ತೆ. ನಾವ್ ಯಾವಾಗ್ಲೂ ಇಲ್ಲೇ ಬರೋದು. ಏನ್ ಇಷ್ಟ ಆಯ್ತು ನಿಮ್ಗೆ ಇಲ್ಲಿ? ನಮ್ಗೆ ಏನು ಅಂದ್ರೆ ರೈಸ್ ಮತ್ತೆ ಚಿಕನ್ ಗ್ರೇವಿ, ಚಪಾತಿ ಚೆನ್ನಾಗಿರುತ್ತೆ. ಸಖತ್ತಾಗಿ ಮಾಡ್ತಾರೆ. ಸೊ ಅದಕ್ಕೆ ಇಲ್ಲೇ ಬರ್ತೀವಿ ನಾವು. ಸೊ ನೀವು ನಿಮ್ ಫ್ರೆಂಡ್ಸ್ ಎಲ್ಲ ಇಲ್ಲಿಗೆ ಬರ್ತೀರಾ? ನಾವೆಲ್ಲ ಇಲ್ಲೇ ಬರೋದು. ಪ್ರೈಸ್ ಕಾಸ್ಟ್ಲಿನ ಹೇಗೆ? ಪ್ರೈಸ್ ಕಾಸ್ಟ್ಲಿ ಏನಿಲ್ಲ, ಲೋಕಲ್ ಅವ್ರಿಗೆಲ್ಲ ಆರಾಮಾಗಿದೆ, ಚೆನ್ನಾಗಿದೆ, ರೀಸನಬಲ್ ಆಗಿದೆ. ಆರಾಮಾಗಿ ಬಂದು ಊಟ ಮಾಡ್ಬೋದು. ಒಂದ್ಸಲ ಬಂದ್ ಟೇಸ್ಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ, ಇನ್ನೊಂದ್ಸಲ ಬರ್ಬೋದು ಅಂತ ಅವ್ರು ಹೇಳ್ತಾರೆ. ಟೇಸ್ಟ್ ಮಾಡ್ಬೇಕಷ್ಟೇ ಒಂದ್ಸಲ ಬಂದು. ಓಕೆ. ಸೊ ಮನೆ ಊಟ ತರನೇ ಸೇಮ್ ಅಕ್ಕವ್ರೆ ಬಡ್ಸಿ ಅವರೇ ಮಾಡ ಹಾಕತ್ರ ಆ ತರನೇ ಇರುತ್ತೆ. ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ಕಾರ. ಏನಕ್ಕ ನಿಮ್ಮ ಹೆಸರು? ರತ್ನ ಅಂತ. ರತ್ನ ಅವ್ರು ಯಾವ ಊರಕ್ಕ ನಿಮ್ದು? ನಮ್ ಶಿವಮೊಗ್ಗ ಸೈಡ್. ಶಿವಮೊಗ್ಗ. ಓಕೆ. ಬೆಂಗಳೂರು ಬಂದು ಎಷ್ಟು ವರ್ಷ ಆಯ್ತಾಗ? 20 ವರ್ಷ ಆಯ್ತು. 20 ವರ್ಷ. ಏನ್ ಮಾಡ್ತಾ ಇದ್ರಿ ಮುಂಚೆ? ಮುಂಚೆನೂ ವೆಜ್ ಹೋಟ್ಲ್ ಹಾಕಿದ್ವಿ, ಇವಾಗ ನಾನ್ ವೆಜ್ ಹೋಟ್ಲು. ಎಲ್ ಮಾಡಿದ್ರಿ ವೆಜ್ ಹೋಟೆಲ್? ಕುಂಟೆ ಕ್ರಾಸ್. ಓಕೆ. ಈಗಲೂ ಇದೆಯಾ ಅಲ್ಲಿ? ಅಲ್ಲಿ ಇಲ್ಲ, ತೆಗೆದ್ಬಿಟ್ರಿ? ಯಾಕೆ? ಕೊರೋನಾ ಟೈಮಲ್ಲಿ ತೆಗ್ದಿದ್ದು. ಅಲ್ಲಿ ಚೆನ್ನಾಗ್ ಆಗ್ತೈತೆ ವ್ಯಾಪಾರ? ಅಲ್ಲೂ ಚೆನ್ನಾಗ್ ಆಗ್ತದೆ. ಓಕೆ. ಅಲ್ಲೂ ಬರೀ ವೆಜ್ ಮಾತ್ರ ಇದೆ? ಬರೀ ವೆಜ್. ಅಲ್ಲಿ ಯಾರ್ಯಾರು ನೋಡ್ಕೋತಾ ಇದ್ರಾಗ? ಅಲ್ಲಿ ನಮ್ಮ ಅಣ್ಣನ ಮಗಳು, ನಾನು, ನಮ್ಮ ಯಜಮಾನ್ರು. ಸೊ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇತ್ತು ಹೋಟೆಲ್? ಅಂದ್ರೆ ಅಂಗಡಿ ಮಾಡಿದ್ರೆ ಹೇಗೆ? ಅಂಗಡಿ ಮಾಡಿದ್ವಿ. ಓಕೆ. ಅಂದ್ರೆ ಇದು ಅಲ್ಲಿ ಹೋಟೆಲ್ ಮಾಡೋಕ್ಕೂ ಮುಂಚೆ ಬೇರೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇತ್ತ ನಿಮ್ಗೆ? ನಾನ್ ಮನೇಲಿ ಅಡ್ಗೆ ಮಾಡೋದ್ ನೋಡಿ ಮೊದ್ಲಿಂದಾನು ನಮ್ಮ ಮನೇಲಿ ನಮ್ಮ ಅಣ್ಣ, ನಮ್ಮ ಯಜಮಾನ್ರೆಲ್ಲ ಹೋಟ್ಲ್ ಮಾಡು ಅಂತ ಹೇಳ್ತಾ ಇದ್ರು. ಅಷ್ಟು ರುಚಿಯಾಗಿ ಮಾಡ್ತಿದ್ರಿ ಅಂತ? ಅದಕ್ಕೆ ಮಾಡ್ಬಿಟ್ಟೆ. ಓಕೆ. ಸೊ ಪೂರ್ತಿ ನಿಮ್ದೇ ಧೈರ್ಯ ಇದು? ಇಲ್ಲ, ನಮ್ಮ ಅಣ್ಣ, ನಮ್ಮ ಯಜಮಾನ್ರು ಹೇಳ್ತಾರೆ ಚೆನ್ನಾಗ್ ಮಾಡು ಅಂತ. ಇಲ್ಲಿ ವೆಜ್ ಇರುತ್ತೆ, ಎರಡು ನಾನ್ ವೆಜ್ ಇರುತ್ತೆ? ನಾನ್ ವೆಜ್ ಎರಡು ಇರುತ್ತೆ. ಸೊ ನಾನ್ ವೆಜ್ ಮಾಡ್ಬೇಕು ಅಂತ ಏನಕ್ಕೆ ಅನ್ಸ್ತಕ್ಕ ನಿಮ್ಗೆ? ನಾನು ನಾನ್ ವೆಜ್ ಚೆನ್ನಾಗ್ ಮಾಡ್ತೀನಿ ಅಂತ ನಮ್ ಕೈಯಲ್ಲಿ ತಿಂದವ್ರೆಲ್ಲ ಹೇಳ್ತಾ ಇದ್ರು, ಹೋಟ್ಲ್ ಮಾಡಿ ಚೆನ್ನಾಗ್ ಆಗುತ್ತೆ ಅಂತ. ಹಂಗಾಗಿ ತಲೆ ಮಟನ್, ಬೋಟಿ, ಚಿಕನ್ ಎಲ್ಲ ಮಾಡ್ತೀವಿ. ಓಕೆ.
ಬೆಳಿಗ್ಗೆನೂ ಇರುತ್ತಾ ಮಧ್ಯಾಹ್ನ? ಬೆಳಗ್ಗೆ ಇಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಇಲ್ಲ. ಊಟ ಅಷ್ಟೇ. ಬರೀ ಮಧ್ಯಾಹ್ನ ಮಾತ್ರ. ಓಕೆ. ಏನೇನ್ ಮಾಡ್ತಾರೆ ಊಟಕ್ಕೆ? ಮುದ್ದೆ, ಚಪಾತಿ, ರೈಸು, ಚಿಕನ್ನು, ಬೋಟಿ, ರಸಮ್ಮು, ವೆಜ್ ಸಾಂಬಾರು. ಓ, ವೆಜ್ ಅವ್ರಿಗೆ ವೆಜ್ ಇರುತ್ತೆ, ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಇರುತ್ತೆ. ಓಕೆ, ಸರಿ. ಚಪಾತಿ ಎಲ್ಲ ನೀವೇ ಮನೇಲಿ ಮಾಡೋದಾ? ಮನೇಲಿ ನಾವೇ ಮಾಡೋದು. ರೆಡಿಮೇಡ್ ಎಲ್ಲ ಯಾವ ತರ ಅಲ್ಲ? ಓಕೆ. ಸೊ ಮಸಾಲ ಎಲ್ಲ ನೀವೇ ಮನೆದೇ? ಎಲ್ಲ ನಾವೇ ಪುಡಿ ಮನೇಲೆ ರೆಡಿ ಮಾಡ್ಕೊಂಡು. ಓಕೆ ಓಕೆ. ರೆಡಿಮೇಡ್ ಏನ್ ಯೂಸ್ ಮಾಡಲ್ಲ, ಪೌಡರ್ ಗಿೌಡರ್ ಹಾಕ್ತಾರದು? ರೆಡಿಮೇಡ್ ಏನಿಲ್ಲ, ಓಕೆ ಓಕೆ. ಎಲ್ಲ ಮನೇಲೆ ಮಸಾಲ. ಹಾ ಹಾ ಹಾ. ಸೊ ಇವಾಗ ಹೇಗಿದೆ ಅಕ್ಕ ನಿಮ್ಮ ಸಪೋರ್ಟ್, ನಿಮ್ಮ ಮನೆಯವ್ರದೆಲ್ಲ? ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅವರು ಬರ್ತಾರೆ ಈಗ್ಲೂನು? ಅವರು ಬರ್ತಾರೆ. ಅವ್ರು ಬೇರೆ ಕೆಲ್ಸ, ಗೀಜರ್ ಸೋಲರ್ ಕೆಲ್ಸ ಹೆಲ್ಪ್ ಮಾಡ್ತಾರೆ. ಚಪಾತಿ ಬೇಯಿಸೋದು ಹಾ ಹಾ. ಅದು ಇದು ರೆಡಿ ಮಾಡ್ಕೊಡ್ತಾರೆ. ಸೊ ಇದನ್ನೆಲ್ಲ ನೀವು ಮನೇಲೆ ರೆಡಿ ಮಾಡ್ಕೊಂಡ್ ಬರೋದಾ? ಎಲ್ಲ ಮನೇಲೆ ಮಾಡ್ಕೊಂಡು ಇಲ್ಲಿ ಬಂದು ಏನು ಮಾಡಲ್ಲ? ಇಲ್ಲಿ ಬಂದು ಏನು ಮಾಡಲ್ಲ, ಎಲ್ಲ ಮನೇಲೆ ಮಾಡ್ಕೊಂಡು ಬಾಕ್ಸ್ ಹಾಕೊಂಡ್ ಬರೋದು. ಓಕೆ ಓಕೆ. ಎಷ್ಟು ಗಂಟೆಗೆ ಬರ್ತೀರಾ ಅಕ್ಕ ಇಲ್ಲಿ? ಇಲ್ಲಿ 12:45 1 ಗಂಟೆ ಆಗುತ್ತೆ ಬರೋಷ್ಟರಲ್ಲಿ. ಹಾ ಹಾ ಹಾ. ಎಷ್ಟು ಗಂಟೆ ತನಕ ಇರ್ತೀರಾ? 4 ಗಂಟೆ 4:15. 4 ತನಕ ಇರ್ತೀರಾ. ಆಲ್ಮೋಸ್ಟ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ಒಂದಿನ ಫುಲ್ ಖಾಲಿ ಆಗುತ್ತೆ, ಒಂದಿನ ಸ್ವಲ್ಪ ಮಿಕ್ಕುತ್ತೆ, Okay. ಮನೆಗೆ ಆಗುತ್ತೆ. ಎಷ್ಟು ವರ್ಷ ಆಯ್ತಕ್ಕ ಇಲ್ಲಿ ಹೋಟೆಲ್ ಓಪನ್ ಮಾಡಿ? ಇಲ್ಲಿ ಮಾಡಿ ಒಂದು 7 ತಿಂಗಳು 8 ತಿಂಗಳು 7 ತಿಂಗಳಾಯ್ತು. ಓಕೆ ಓಕೆ. ಒಂದು ಚಿಕನ್ನು 110, ಇದೊಂದು 40, 150. ನಿಮ್ದೇನಪ್ಪ? 120. ನಿಮ್ಗೆ ರೈಸ್ ಅಣ್ಣ? ಸರ್ ನಮಸ್ಕಾರ. ನಮಸ್ಕಾರ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಶ್ರೀನಿವಾಸ್ ನಾಯ್ಕ್ ಅಂತ. ಓಕೆ. ತಾವೇನ್ ಮಾಡ್ತೀರಾ ಸರ್? ನಾವು ಚಾಲಕರು. ಚಾಲಕರು. ಎಲ್ಲಿಂದ ಬಂದ್ರು ನಾವು? ನಾವು ಆಂಧ್ರ. ಹೇಗಿದೆ ಸರ್ ಫುಡ್ ಇಲ್ಲಿ? ಫುಡ್ ಒಳ್ಳೆ ಮನೆ ಫುಡ್ ತರ ಇರುತ್ತೆ. ಅದಕ್ಕೊಂದಕ್ಕೋಸ್ಕರ ನಾವು ಲೈಕ್ ಮಾಡಿ ಇಲ್ಲಿ ಬರ್ತಾ ಇರ್ತೀವಿ ಯಾವಾಗೂನು ರೆಗ್ಯುಲರ್ ಆಗಿ. ಮನೆಯಲ್ಲಿ ಮುದ್ದೆ ಮಾಡ್ದಂಗ್ ಮಾಡಿರ್ತಾರೆ, ಸಾಂಬಾರು, ಎಗ್, ನಾನ್ ವೆಜ್ ಎಲ್ಲ ಚೆನ್ನಾಗಿರುತ್ತೆ. ಅದರಿಂದ ಆ ಕಡೆ ನಿಂತ ಕೆಲವು ಕಡೆ ಹೇಳ್ತಾಡೆ ತಿಂದೆ ಸೆಟ್ ಆಗ್ಲಿಲ್ಲ. ಊಟ ಅಣ್ಣ? ಒನ್ ಟೈಮ್ ಇಲ್ಲಿ ನಮ್ಮ ಫ್ರೆಂಡ್ ತೋರಿಸ್ದ, ಇಲ್ಲೇ ಡೈರಿ ಹುಡುಗ. ಅವಾಗಿಂದ ರೆಗ್ಯುಲರ್ ಮಧ್ಯಾಹ್ನ ಊಟ ಇಲ್ಲೇ ಬರ್ತಾ ಇರ್ತೀವಿ ನಾವು. ಲೇಟ್ ಆದಾಗ ಬೇರೆ ಕಡೆ ಎಲ್ಲ ಒನ್ ಟೈಮ್ ಅಷ್ಟೇ. ಹೇಗೆ ಸ್ಪೈಸಿ? ನೀವೆಲ್ಲ ಸ್ಪೈಸಿ ಇಷ್ಟಪಡ್ತೀರಾ? ಆಂಧ್ರ ಕಡೆನ ಇದು ಹಾಗೆ ಇರುತ್ತೆ ನಿಮ್ಮ ನಾಲಿಗೆ? ಇರುತ್ತೆ, ಪರವಾಗಿಲ್ಲ. ನಮ್ಗೆಲ್ಲ ಚಿಕನ್, ಮಟನ್, ಬೋಟಿ, ತಲೆ ಮಾಂಸ ಅದೇ ನಮ್ಗೆ ಇಲ್ಲ ಚೆನ್ನಾಗಿದೆ. ಅಣ್ಣ. ರೇಟ್ ಹೇಗಿದೆ ಸರ್? ರೇಟ್ ಪರವಾಗಿಲ್ಲ ಸರ್, ಕಂಫರ್ಟ್ಫುಲ್ ಆಗಿದೆ ರೇಟ್ಗೂ. ಮತ್ತೆ ಅವ್ರು ಕೊಡೋ ಮೆಟೀರಿಯಲ್ ಪರವಾಗಿಲ್ಲ, ಅದು ತೃಪ್ತಿಯಾಗಿ ಕೊಡ್ತಾರೆ. ಅದೇನಿಲ್ಲ, ಒಳ್ಳೆ ಕ್ವಾಂಟಿಟಿ, ಕ್ವಾಲಿಟಿ ಎಲ್ಲಾನು ಇದೆ. ಕಡಿಮೆ ಪ್ರೈಸ್ ಇದೆ, ಚೆನ್ನಾಗಿಲ್ಲ, ಪರವಾಗಿಲ್ಲ ತಿನ್ನೋದ್ರಲ್ಲಿ ಮಾತ್ರ. ನೀವು ನಿಮ್ ಫ್ರೆಂಡ್ಸ್ ಯಾರೇ ಕೇಳಿದ್ರು ಈ ಹೋಟೆಲ್ ಸಜೆಸ್ಟ್ ಮಾಡಿ? ನಾವು ಅಡ್ರೆಸ್ ಇಲ್ಲಿ ಹೇಳೋದು, ನಾವು ಲೀವ್ ಹೋದಾಗ ಡ್ರೈವಿಂಗ್ ಬರ್ತಾರೆ ನಮ್ಮ ಫ್ರೆಂಡ್ಸ್ ಈ ಕಡೆ ನಮ್ಮ ರೂಟ್ ಅಲ್ಲಿ. ಅಲ್ಲಿ ಡೈರಿ ತಗಾಕಿ ಅಲ್ಲಿ ಹೋಗಪ್ಪ, ಈಗ ಟರ್ನಿಂಗ್ ಅಲ್ಲೆಲ್ಲ ಹಾಕಿದ್ದಾರೆ, ಅಲ್ಲೋಗಿ ಊಟ ಮಾಡಿ. ರೇಟ್ ಎಷ್ಟಿರುತ್ತೆ ನಿಮ್ಮಲ್ಲಿ? ರೇಟು ಬೋಟಿ 110 ಇರುತ್ತೆ, ಚಿಕನ್ 100 ರೂಪಾಯಿ ಇರುತ್ತೆ, ವೆಜ್ 40. ವೆಜ್ 40 ರೂಪಾಯಿ, ವೆಜ್ ನಾನ್ ವೆಜ್ 100 ರೂಪಾಯಿ. 100, 110. ಓಕೆ ಓಕೆ. ಸೊ ಹೊಟ್ಟೆ ತುಂಬಾ ಊಟ ಸಿಗುತ್ತೆ. ಓಕೆ ಸರಿ ಸರಿ. ನಾನ್ ಹೇಳ್ಬಾರ್ದು, ತಿನ್ನೋರು ಹೇಳ್ಬೇಕು ಹೊಟ್ಟೆ ತುಂಬಾ ಸಿಗುತ್ತೆ ಅಂತ. ನಾನ್ ಹೇಳಿದ್ರೆ ಸರಿ ಇರಲ್ಲ. ಸರಿ ಸರಿ. ಅಮ್ಮ, ಇದು ಹೋಟೆಲ್ ಎಷ್ಟು ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರಿ ಅಮ್ಮ? 1 ಲಕ್ಷ. 1 ಲಕ್ಷ ಅಂದ್ರೆ ನೀವು ಮುಂಚೆ ಮಾಡಿದಲ್ಲ ಹೋಟೆಲ್, ಅದರದ್ದೇ ಎಲ್ಲ ಇತ್ತು ಸಾಮಾನು ಅದು ಎಲ್ಲ ಸ್ವಲ್ಪ ಐಟಮ್ ಇತ್ತು, ಮತ್ತೆ ಹೊಸದಾಗಿ ನಾವೆಲ್ಲ ರೆಡಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡ್ರಿ? ಓಕೆ. ಇವಾಗ ಅಂದಾಜು ದಿನಕ್ಕೆ ಎಷ್ಟು ಸಂಪಾದನೆ ಆಗುತ್ತಮ್ಮ? ದಿನಕ್ಕೆ ಒಂದು 3 ರಿಂದ 4 ಸಾವಿರ. 3 ರಿಂದ 4 ಸಾವಿರ. ಓಕೆ. ಸೊ ಇದರಿಂದ ತೃಪ್ತಿಯಾಗಿದ್ದೀರಾ, ಆರಾಮಾಗಿದ್ದೀರಾ? ಓಕೆ. ಹೇಗನ್ಸುತ್ತಕ್ಕ ಶಿವಮೊಗ್ಗ ಲೈಫ್ಗೂ ಇಲ್ಲಿ ಲೈಫ್ಗೂ ಏನ್ ಅನ್ಸುತ್ತೆ ನಿಮ್ಗೆ? ಆದ್ರೆ ಮದ್ವೆ ಆದ್ಮೇಲೆ ನಾವು ನಮ್ಮ ಅತ್ತೆಯವ್ರ ಊರಿಗೆ ಬಂದು 1 ವರ್ಷ ಇದ್ವಿ. ಹಾ ಹಾ. ಮತ್ತೆ 20 ವರ್ಷ ಆಗೋಯ್ತು ಬೆಂಗಳೂರಿಗೆ ಬಂದು. ಓಕೆ ಓಕೆ. ಇದೇ ಒಂಥರ ಖುಷಿಯಾಗಿದೆ. ಓಕೆ ಓಕೆ. ಫಸ್ಟ್ ಬಂದಾಗ ಏನ್ ಮಾಡ್ತಾ ಇದ್ರಿ ಬೆಂಗಳೂರಲ್ಲಿ? ಫಸ್ಟ್ ಬಂದಾಗ ಗಾರ್ಮೆಂಟ್ಸ್ ಹೋಗ್ತಾ ಇದ್ದೆ, ಗಾರ್ಮೆಂಟ್ಸ್ ಅಲ್ಲಿ. ಆಮೇಲೆ ಮನೇಲಿದ್ದೆ, ಹಾ. ಮತ್ತೆ ಹೋಟ್ಲ್ ಮಾಡಿದ್ವಿ. ಹಾ ಹಾ ಈಗ ಮತ್ತೆ ಇಲ್ಲಿ ಲಕ್ಷ್ಮೀಪುರ ಮನೆ ಕಟ್ಸ್ಕೊಂಡು ಇಲ್ಲಿ ಬಂದ್ವಿ. ಹಾ ಹಾ ಹಾ. ಓಕೆ. ಈ ಕಡೆ ಬಂದ್ಮೇಲೆ ಈ ಕಡೆ ನಾನ್ ವೆಜ್ ಹೋಟ್ಲ್ ಮಾಡಿದ್ವಿ. ಓ, ಗಾರ್ಮೆಂಟ್ ಫ್ಯಾಕ್ಟರಿ ಕೆಲ್ಸಕ್ಕೂ ಇದಕ್ಕೂ ಏನ್ ಅನ್ಸುತ್ತೆ ನಿಮ್ಗೆ? ಅದು ಅವ್ರ ಹತ್ರ ಅವ್ರು ಹೇಳ್ದಂಗ್ ಕೇಳ್ಬೇಕು, ಇದು ನಮ್ ಇಷ್ಟ ಬಂದಂಗ್ ಮಾಡ್ಬೋದು. ಓಕೆ, ಸ್ವತಂತ್ರವಾಗಿ ಏನ್ ಬೇಕಾದ್ರೂ ಸ್ವತಂತ್ರವಾಗಿ ಮಾಡ್ಬೋದು. ಓಕೆ. ಇದು ನಿಮ್ಮ ಮನೆ ನಡ್ಸೋದಕ್ಕೂ ದಾರಿಯಾಗಿದೆ ಇವಾಗ. ಓಕೆ. ಸೊ ಅಂದ್ರೆ ನೀವು ಹೋಟೆಲ್ ಬಿಸ್ನೆಸ್ ಮಾಡಿನೇ ಮನೆ ಕಟ್ಟಿದ್ದು? ಹೋಟೆಲ್ ಬಿಸ್ನೆಸ್ ಮಾಡ್ತಾನೆ ಸೈಟ್ ತಗೊಂಡಿದ್ದು, ಹಾ ಹಾ. ಮತ್ತೆ ನಮ್ ಯಜಮಾನ್ರು ಓಕೆ ಎಲ್ಲ ಹಾಕಿ ಸೈಟ್ ತಗೊಂಡ್ ಮನೆ ಕಟ್ಸಿ. ಓಕೆ. ಮುಂದೆ ದೊಡ್ಡ ಪ್ರಮಾಣದಲ್ಲಿ ಮಾಡೋ ಆಸೆ ಏನಾದ್ರು ಇದೆಯಾ? ಇದು ಇದನ್ನೇ ಸ್ವಲ್ಪ ದೊಡ್ಡದಾಗ್ ಮಾಡ್ಬೇಕು, ಇಲ್ಲೇ ಸ್ಟವ್ ಎಲ್ಲ ಇಟ್ಕೊಂಡು ಇನ್ನು ಸ್ವಲ್ಪ ಬಿಸಿ ಬಿಸಿ ಮಾಡ್ಕೊಡ್ಬೇಕು ಅನ್ನೋ ಇದಿದೆ. ಓಕೆ ಓಕೆ. ಮಾಡಿದ್ರೆ ಯಾವಾಗಿಂದ ಚಪಾತಿ. ಮಾಡ್ಬೋದು ಅದನ್ನ? ಮಾಡಿದ್ರೆ ಜನವರಿಯಿಂದ. ಜನವರಿಯಿಂದ.
ಈಗ ಈಗಲೂ ಕೂಡ ನೋಡಿ ಇಷ್ಟೆಲ್ಲ ನಾವು ಸ್ವಂತ ಉದ್ಯೋಗ ಮಾಡಿದ್ರೆ ಇಷ್ಟೆಲ್ಲ ಬೆಳಿಬಹುದು ಅನ್ನೋ ಒಂದು ಎಲ್ಲರಿಗೂ ಗೊತ್ತಿದೆ. ಈಗಲೂ ಕೂಡ ತುಂಬಾ ಜನ ಹೆಣ್ಮಕ್ಳು ಗಾರ್ಮೆಂಟ್ ಹೋಗ್ತಾರೆ, ಅಥವಾ ಕೆಲವರು ಏನೂ ಮಾಡದೇನೆ ಸುಮ್ಮನೆ ಮನೇಲಿ ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಕೂತ್ಬಿಟ್ಟಿರ್ತಾರೆ. ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಕ್ಕ? ಏನ್ ಮಾಡೋದು ಅಂದ್ರೆ ಅವ್ರಿಗೆ ಯಜಮಾನ್ರು ತಂದಾಕ್ತಾರೆ, ಅವ್ರು ಇರ್ತಾರೆ. ನಮ್ಗ್ ಪ್ರಾಬ್ಲಮ್ಗಳಿದೆ, ಇಬ್ರು ಸಾಲ್ವ್ ಮಾಡ್ಕೋಬೇಕು ಅಂತ ನಾವ್ ಮಾಡ್ತಾ ಇದೀವಿ. ಓಕೆ. ನಾವ್ ಯಜಮಾನ್ರು ಈ ತರ ಮಾಡು ಅಂತ ಏನ್ ಹೇಳಲ್ಲ, ಆದ್ರೂ ಪ್ರಾಬ್ಲಮ್ ಮನೆ ಕಟ್ಸಿ ಸಾಲ ಅಂದ್ರೆ ಅವ್ರಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲೋಣ ಅಂತ ಮನೆಗೆ. ಇಬ್ರು ಮಾಡ್ಕೊಂಡ್ ಬೇಗ ಸಾಲ ತೀರ್ಸ್ಕೋಬೋದಲ್ವಾ, ಬಡ್ಡಿ ಎಲ್ಲ ಕಟ್ತಾ ಇದೀವಿ ಮನೆ ಕಟ್ಸಕ್ ಸಾಲ ಮಾಡಿ. ಹಾಗಾಗಿ ಇಬ್ರು ಸೇರಿ ಮಾಡ್ತೀವಿ. ಓಕೆ. ಇಲ್ಲಿ ನಾನು ಮೇಸ್ತ್ರಿ ಕೆಲಸ ಮಾಡ್ತೇವೆ. ಮೇಸ್ತ್ರಿ. ಓಕೆ ಓಕೆ. ಸೊ ಹೆಂಗಿದೆ ಊಟ ಇಲ್ಲಿ? ಊಟ ಚೆನ್ನಾಗೈತೆ ಅಣ್ಣ, ಊಟದ ಏನು ಪ್ರಾಬ್ಲಮ್ ಇಲ್ಲ. ಮನೆ ಊಟ? ಮನೆ ಊಟ ಇದ್ದಂಗೆ. ಸೊ ಅಕ್ಕ ಅವ್ರು ಖುಷಿಯಿಂದ ಬಡಿಸ್ತಾರೆ? ಖಾರದಿಂದ ಉಪ್ಪಲಿಂದ ಚೆನ್ನಾಗಿ ಊಟ ಅದರ ಸಲುವಾಗಿ ಹಾ ಹಾ ಹಾ. ನಾವು ಬರೋದು ಇಲ್ಲಿಗೆ ಬರ್ತೀವಿ, ಯಾವಾಗಾದ್ರೂ ಬಂದ್ರೆ ಇಲ್ಲಿಗೆ ಬಂದು ಊಟ ಮಾಡ್ಕೊಂಡು ಹೋಗ್ತೀವಿ. ಸರಿ ಸರಿ ಸರಿ. ಏನೇನ್ ಇರ್ತಣ್ಣ ಇಲ್ಲಿ? ಇಲ್ಲೆಲ್ಲ ಚಿಕನ್ ಬೋಟಿ, ಮಟನ್ ಹಾ ಹಾ ಎಲ್ಲ ಎಲ್ಲಷ್ಟೇ ಇರ್ತದ. ಓಕೆ. ಪ್ರೈಸ್ ಹೆಂಗಣ್ಣ, ರೇಟಿಂಗ್ ಇರುತ್ತೆ? ರೇಟ್ ಇರ್ತದಣ್ಣ, ನಾವ್ ತಿಂದಂಗ ಇರ್ತದ ರೇಟ್. ಎಲ್ಲ ರೇಟ್ ಬೇರೆ ಕಡೆ ಕಂಪೇರ್ ಮಾಡೋದು ಕಡಿಮೆನೇ ಜಾಸ್ತಿನಾ? ಬೇರೆ ಕಡಿಮೆ ಅದ್ರ ರೇಟ್ ಅದ್ರ ತಕ್ಕ ಇರ್ತದಣ್ಣ. ಹಾ ಹಾ. ಇಲ್ಲಿ ಏನು ಅವ್ರ ತಿಪ್ಪಲ, ನಮ್ ತಿಪ್ಪಲ. ನಾವ್ ಎಲ್ಲಿ ಸಸ್ತ ಇರ್ತದ ಅಲ್ಲಿ ಬಂದು ಉಣ್ತೀವಿ. ಓಕೆ ಓಕೆ. ನಮ್ಮದು ಹಂಗ, ಸರಿ. ಇನ್ನೊಬ್ರದ್ದು ಆ ಟೈಪ್ ಹಿಂಗ ಅಂತ ಹೇಳಕ್ ಹೋಗಲ್ಲ. ಆಯ್ತು ಆಯ್ತು. ಓಕೆ, ಥ್ಯಾಂಕ್ಸ್ ಅಣ್ಣ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಬಂದು ಆಕಾಶ್ ಅಂತ. ಆಕಾಶ್. ಓಕೆ. ಏನ್ ಮಾಡ್ತಾ ಇದಾರೆ ಆಕಾಶ್ ಅವರು? ಸರ್ ಇಲ್ಲಿ ಕಾರ್ ಶೋರೂಮ್ ಅಲ್ಲಿ ಕೆಲಸ ಮಾಡ್ತೀವಿ, ಸೆಕೆಂಡ್ಸ್. ಓಕೆ. ಕಾರ್ ಶೋರೂಮ್ ಅಲ್ಲಿ? ಹೌದು ಸರ್. ಓಕೆ. ಊಟ ಹೇಗಿದೆ ಇಲ್ಲಿ? ಸರ್ ನಾವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ. ಹಾ. ಸೊ ಊಟ ತುಂಬಾ ಚೆನ್ನಾಗಿರುತ್ತೆ. ನಾವು ಒಂದ್ ತಿಂಗಳಲ್ಲಿ ಏನಿಲ್ಲ ಅಂದ್ರೆ ಒಂದು 15-20 ದಿನ ಇಲ್ಲೇ ಬರ್ತೀವಿ. ಓಹೋ. ಸೊ ಹಂಗಾಗಿ ಎಲ್ಲರೂ ಬಂದು ವಿಸಿಟ್ ಮಾಡಿ, ಚೆನ್ನಾಗಿದೆ ಊಟ. ಪರವಾಗಿಲ್ಲ. Excellent. ವೆಜ್ ನಾನ್ ವೆಜ್ ಎರಡು ಟ್ರೈ ಮಾಡಿದ್ದೀರಾ? ಸೊ ಎರಡು ಮಾಡಿದೀವಿ, ಎರಡು ಟೇಸ್ಟ್ ಚೆನ್ನಾಗಿರುತ್ತೆ. ಸರ್ ಪ್ರೈಸ್ ಹೇಗಿದೆ, ರೇಟ್ ಎಲ್ಲ? ಸೊ ಮಾಮೂಲಿ ಸರ್, ಎಲ್ಲಾ ಕಡೆ ಹೆಂಗ್ ಸಿಗತ್ತೆ ಹಾ. ಹಂಗೆ ಇಲ್ಲಿ ಸ್ವಲ್ಪ ಚೀಪ್ ಇದೆ. ಸೊ ಅಕ್ಕ ಅವ್ರು ಬಡಿಸ್ತಾರೆ ಪ್ರೀತಿಯಿಂದ? ಪ್ರೀತಿಯಿಂದ ಬಡಿಸ್ತಾರೆ ಅವರು. ಸೊ ಪ್ರೀತಿಯಿಂದ ಬಡಿಸಿದ್ರೆ ನಾವು ತಿನ್ಬೇಕಲ್ಲ. ಓಕೆ ಓಕೆ. ರೈಟ್. ಸೊ ಎಲ್ಲರೂ ಬನ್ನಿ, ನೀವು ಬನ್ನಿ, ಆಮೇಲೆ ಅಕ್ಕಪಕ್ಕದವರು ಎಲ್ಲರೂ ಬನ್ನಿ ನೋಡಿ, ಚೆನ್ನಾಗಿದೆ ಟೇಸ್ಟ್. ನಮಸ್ತೆ. ಏನಣ್ಣ ತಮ್ಮ ಹೆಸರು? ಚಂದ್ರಶೇಖರ್ ಅಂತ. ಹೇಗಿತ್ತಣ್ಣ ಊಟ ಇಲ್ಲಿ? ಊಟ ತುಂಬಾ ಚೆನ್ನಾಗಿದೆ. ಮುದ್ದೆ ಊಟ, ರೈಸು, ಆಮೇಲೆ ಚಿಕನ್, ರಸಂ ಭಾರಿ ಚೆನ್ನಾಗಿರ್ತದೆ. ಚೆನ್ನಾಗಿದೆ. ನಾನು ಬಂದಿದ್ದೀರಾ ಇಲ್ಲಿ? ಬಾರ ಸಲ ಬಂದಿದ್ದೀನಿ. ಅದೇ ಈ ಕಡೆ ಈ ಕಡೆ ಬಂದ್ರೆ ಈ ಕಡೆ ಕಂಪಲ್ಸರಿ ಇಲ್ಲೇ ಮಾಡ್ತೀನಿ. ಬೇರೆ ಕಡೆ ಇದ್ರೆ ಬೇರೆ ಕಡೆ ಮಾಡ್ತೀನಿ. ಬಟ್ ನಾವು ಸಿವಿಲ್ ಕನ್ಸ್ಟ್ರಕ್ಷನ್. ಊಟ ಮಾತ್ರ ತುಂಬಾ ಚೆನ್ನಾಗಿದೆ. ಇದು ರೇಟ್ ಏನು? ರೇಟು ರೈಸು 40 ರೂಪಾಯಿ. ಪರವಾಗಿಲ್ಲ, ರೀಸನಬಲ್ ರೇಟು. ಏನ್ ಆ ಥರ ಏನಿಲ್ಲ, ನೀಟ್ನೆಸ್ ಇದೆ ಮೇನ್, ಫಸ್ಟ್ ಕ್ಲಾಸ್ ಚೆನ್ನಾಗಿದೆ. ಮನೆ ಊಟ ಥರ నేను ವ್ಯಾಪಾರಕ್ಕೋಸ್ಕರ ಮಾಡೋರಿಲ್ಲ, ಅವರು ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಕೆಲವು ಕಡೆ ಅಷ್ಟು ನೀಟ್ನೆಸ್ ಇರಲ್ಲ, ಜನ ಜಾಸ್ತಿ ಇದ್ರೆ ಊಟನೂ ಕ್ವಾಂಟಿಟಿ ಕಡಿಮೆ ಮಾಡ್ತಾರೆ. ಇಲ್ಲ ಆ ಥರ ಏನಿಲ್ಲ, ಚೆನ್ನಾಗಿದೆ. ಓಕೆ. ನಮಸ್ಕಾರ. ನಮಸ್ಕಾರ ಸರ್. ಏನಮ್ಮ ತಮ್ಮ ಹೆಸರು?
ಚಿಕ್ಕಮ್ಮ ಅಂತ ಹೇಳಿ ತಾವೇನ್ ಮಾಡ್ತೀರಾ? ಸ್ಕೂಲ್ ಕೆಲ್ಸಕ್ಕೆ ಹೋಗ್ತೀವಿ. ಸೊ ಅಕ್ಕ ಅವ್ರ ಹತ್ರ ಬಹಳ ಸಲ ಊಟ ಮಾಡಿದ್ದೀರಾ? ಹೌದು ಸರ್. ಏನ್ ಅನ್ಸುತ್ತೆ ನೀವು ಒಬ್ರು ಹೆಣ್ಮಗಳಾಗಿ ಹೌದು. ಅಕ್ಕ ಅವ್ರ ಅಡಿಗೆ ಏನ್ ಅನ್ಸುತ್ತೆ? ಟೇಸ್ಟ್ ಆಗಿದೆ, ಮನೆ ಊಟ ಇದ್ದಂಗಿದೆ ಅಂತ. ಓಕೆ, ಅದಕ್ಕೆ ಹುಡ್ಕೊಂಡ್ ಬರ್ತೀರಾ? ಇಲ್ಲ ಸರ್, ಈ ಕಡೆ ನಾವು ಸ್ಕೂಲ್ ಮಕ್ಕಳೆಲ್ಲ ಬಿಡುದು ಇಲ್ಲೇ ಬಂದು ಯಾವಾಗ ಊಟ ತಿನ್ಕೊಂಡು ಹೋಗ್ತೀವಿ. ಸ್ಕೂಲ್ ಮಕ್ಕಳು ಬಿಟ್ಟಾದ್ಮೇಲೆ ಕಂಪಲ್ಸರಿ ಊಟಕ್ಕೆ ಅಂತ ಇಲ್ಲೇ ಬರ್ತೀವಿ ಸರ್. ಏನ್ ಇಷ್ಟ ಆಗುತ್ತಮ್ಮ ನಿಮ್ಗೆ? ಅನ್ನ ಸಾಂಬಾರು, ಎಲ್ಲ ಸಾಂಬಾರು ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಊಟ ನಾವು ತಿನ್ನೋದು ಅನ್ನ ಸಾಂಬಾರು. ನೋಡಿ, ನೀವೇ ಇದೇ ಊಟ ಮಾಡೋದ್ರಿಂದ ಸೊ ಇಷ್ಟರಲ್ಲೇ ಗೊತ್ತಾಗುತ್ತೆ ಎಷ್ಟು ಹೈಜಿನಿಕ್ ಆಗಿರುತ್ತೆ ಅಂತ ಫುಡ್. ಈಗ ನಮ್ಮ ವ್ಯೂವರ್ ನಮ್ಮ ಫ್ರೆಂಡ್ ಒಬ್ರು ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ರು, ಬಹಳ ಖುಷಿ ಪಟ್ರು ಅವರು. ಸೊ ಬೇರೆಯವ್ರು ಇಲ್ಲಿ ಬರ್ಬೇಕು ಅಂತಂದ್ರೆ ಹೇಗೆ, ಎಲ್ಲಿ ಅಕ್ಕ ಜಾಗ ಇದು? ಇದು ಚಿಕ್ಕೇಗೌಡನ ಪಾಳ್ಯ. ಚಿಕ್ಕೇಗೌಡನ ಪಾಳ್ಯ ಮುಂದೆ ಈ ಸರ್ಕಲ್ ಹತ್ರ ಬಂದ್ರೆ ಅಂದ್ರೆ ಇಲ್ಲಿ ಡೆಡ್ ಎಂಡ್ ಅಲ್ಲಿ ಲೆಫ್ಟ್ ಹೋದ್ರೆ ತುರಳಿ ಫಾರೆಸ್ಟ್ ಕಡೆ ಹೋಗುತ್ತೆ. ಹೌದು. ಓಕೆ, ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅಮ್ಮ? ಫೈನಲ್ ಆಗಿ ನಮ್ಗೆ ಇದು ಮಾಡಕ್ಕೆ ಖುಷಿ ಇದೆ, ಹಾ, ಖುಷಿಯಾಗಿ ಮಾಡ್ತಾ ಇದ್ವಿ. ಓಕೆ. ಸೊ ಕಸ್ಟಮರ್ ಇನ್ನೂ ಹೆಚ್ಚಿಗೆ ಬಂದ್ರೆ ಖುಷಿ ಆಗುತ್ತೆ ತಮ್ಗೆ? ಹೌದು, ಖುಷಿ ಆಗುತ್ತೆ. ಓಕೆ, ರೈಟ್, ಥ್ಯಾಂಕ್ಸ್. ಶ್ರೀ ಗುರುಕೃಪಾ ಹೋಟೆಲ್. ಈ ಹೋಟೆಲ್ ಇರುವುದು ಶ್ರೀನಿವಾಸಪುರ ಕ್ರಾಸ್ನಿಂದ 80 ಫೀಟ್ ರೋಡ್ ಗಾಣಕಲ್ ರಸ್ತೆಯಲ್ಲಿ. ಸೀದಾ ಹೋದರೆ ಕೊನೆಯಲ್ಲಿ 50 ಮೀಟರ್ಗೂ ಮೊದಲು ಬಲಭಾಗದಲ್ಲಿ ಬರುತ್ತದೆ.